ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲೇ ಕ್ರಿಷ್‌ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ರೋಹಿಣಿ ಹೇಳ್ದ, ನೀನು ಎಷ್ಟು ಜಾಣ ಆಗಿದ್ಯಾ ಹೇಳು, ನೀನು ಎಲ್ಲ ಹೇಳಿದ ಮಾತೆಲ್ಲ ಕೇಳ್ತೀಯ ಅಲ್ವಾ ಕ್ರಿಶ್ ಅಂತ ಕೇಳ್ತಿರ್ಬೇಕಾದ್ರೆ, ನಮ್ಮನೆ ಹಂಗೆ ಸ್ಕೂಲಲ್ಲಿ ಎಲ್ಲರೂ ನನ್ನ ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ನೀನು ಎಲ್ಲರೂ ಇಷ್ಟಪಡ್ತಾರೆ ಯಾಕಂದರೆ ಅಷ್ಟು ನೀನು ಗುಡ್ ಬಾಯ್ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ಅಮ್ಮ ನನ್ನ ಫ್ರೆಂಡ್ ರವಿದು ಇವತ್ತು ಬರ್ಡೇ ಇದೆ, ಎಲ್ಲರೂ ಕೂಡ ಅವ್ನ ಮನೆಗೆ ಹೋಗ್ತಿದ್ದಾರೆ, ಅವನು ಕೂಡ ನನ್ನ ಕೇಕ್ ಕಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ನ ಮನೆಗೆ ಕರೆದಿದ್ದಾರೆ ಅಮ್ಮ, ನಾನು ಹೋಗ್ತೀನಿ ಅಮ್ಮ ಅಂತೇಳಿ ಈ ಕಡೆ ಕ್ರಿಶ್ ಕೇಳ್ತಿರ್ಬೇಕಾದ್ರೆ, ನಾನು ನಿನ್ಗೆ ಹೇಳಿಲ್ವಾ ಕ್ರಿಶ್ ನೀನು ಎಲ್ಲೂ ಹೋಗ್ಕೊಳ್ದು ಅಂತ, ನನ್ನ ಮಾತು ಕೇಳ್ದೇನೆ ನೀನು ಹೋಗಬೇಡ ಇವತ್ತು ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಪ್ಲೀಸ್ ಅಮ್ಮ ಹೋಗ್ತೀನಿ, ಎಲ್ಲ ಫ್ರೆಂಡ್ಸು ಕೂಡ ಹೋಗ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಹೇಳಿದ ಮಾತು ಕೇಳು ಕ್ರಿಶ್, ನಾನಂತೂ ಕಳಿಸಲ್ಲ ನೀನು ಗುಡ್ ಬಾಯ್ ಅಲ್ವಾ, ಹೇಳಿದ ಮಾತು ಕೇಳು ಅಮ್ಮಂದು ಅಂತ ಕೇಳ್ತಿರ್ಬೇಕಾದ್ರೆ, ಅವನು ಸ್ವಲ್ಪ ಸುಮ್ಮನೆ ಸಪ್ಪಾಗಿ ಆಗ್ಬಿಡ್ತಾನೆ. ಯಾಕೆ ಕ್ರಿಶ್ ಯಾಕೆ ಒಂಥರ ಇದೆ ಅಂತ ಕೇಳಿದಾಗ, ಎಲ್ಲರೂ ಕೂಡ ಸ್ಕೂಲಿಂದ ಎಲ್ಲ ಫ್ರೆಂಡ್ಸು ಕೂಡ ಅವ್ನ ಮನೆಗೆ ಹೋಗ್ತಿದ್ದಾರಮ್ಮ, ನಾನು ಮಾತ್ರ ಹೋಗೋದಕ್ಕಾಗ್ತಿಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಹಾಗಲ್ಲ ಕ್ರಿಶ್, ಅಮ್ಮನ ಪರಿಸ್ಥಿತಿ ನೀನು ಅರ್ಥ ಮಾಡ್ಕೋಬೇಕು ತಾನೇ, ಪ್ಲೀಸ್ ಕಣೋ ಅರ್ಥ ಮಾಡ್ಕೊ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅಮ್ಮ ನಾನು ಹೋಗ್ತೀನಿ ಅಂತ ಅವನು ಕೂಡ ಹಠ ಮಾಡ್ತಾ ಇದ್ದಾನೆ. ಪ್ಲೀಸ್ ಕ್ರಿಶ್ ಅರ್ಥ ಮಾಡ್ಕೊ, ಇನ್ನೊಂದ್ಸಲ ನಿನ್ನ ಮನೆಗೆ ನಾನು ಇವತ್ತು ನೈಟ್ ನಿಮ್ಮ ಮನೆಗೆ ಬರ್ತೀನಿ, ಅವಾಗ ನಾನು ಹೊಸ ಕೇಕ್ ತೊಗೊಂಡು ಬರ್ತೀನಿ, ನಿನಗೆ ಇಷ್ಟವಾಗಿದ್ದು ಫೇವ್ರೆಟ್ ಕೇಕ್ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಕೃಷ್ಣಗೆ ಹೇಳಿ ಸಮಾಧಾನ ಮಾಡ್ತಾಳೆ. ಈ ಕಡೆ ಹೋಗ್ತಾ ಈ ಕಡೆ ಆಟೋದವ್ರಿಗೆ ಹೇಳ್ತಿಟ್ಟು ಈ ಕಡೆ ಲೆಫ್ಟ್ ಸೈಡ್ಗೆ ಹಾಕಿ ಈ ಕಡೆ ನಮ್ಮ ಸ್ಕೂಲ್ ಇದೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಸ್ಕೂಲ್ ಹತ್ರ ಹೋದಾಗ, ಅದೇ ಟೈಮ್ಗೆ ಈ ಕಡೆ ಸೂರ್ಯನು ಕೂಡ ರಂಗನಾಥ್ನ ಕರ್ಕೊಂಡು ಸ್ಕೂಲ್ ಹತ್ರ ಬರ್ತಾನೆ. ಇದೇನಪ್ಪ ನಾನು ಮಾಡ್ತಿರೋ ಕೆಲಸ ಇಲ್ಲ ಅಪ್ಪ ಮಾಡ್ತಿರೋದು ಅಂತ ರಂಗನಾಥ್ ಹೇಳಿದಾಗ, ಸ್ಕೂಲ್ ಏನೋ ಚೆನ್ನಾಗಿದೆ ಅಪ್ಪ, ಈಗಲೂ ಯೋಚನೆ ಮಾಡೋ ನೀನು ಈ ಕೆಲಸಕ್ಕೆ ಹೋಗ್ಬೇಕಾ ಅಂತ ಹೇಳಿ ಸೂರ್ಯ ಕೇಳ್ತಿರ್ಬೇಕಾದ್ರೆ, ಮತ್ತೆ ನಿನ್ನ ಹಳೆ ಪುರಾಣ ಎಲ್ಲ ತೆಗಿಬೇಡ, ನಾನು ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ, ಮನೆಯವ್ರು ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ, ನಾನು ಹೋಗ್ತೀನಿ ಅಂತ ಹೇಳಿ ರಂಗನಾಥ್ ಕೂಡ ಹೇಳ್ತಾರೆ. ನೋಡು ನಿಮ್ಮ ಅಮ್ಮಂದು ಕತೆಗಳನ್ನ ಕೇಳೋದಕ್ಕಾಗಲ್ಲ, ಅವಳು ಆಡೋ ಜಗಳಗಳು, ಅವಳು ಆಡೋ ಮಾತುಗಳಿಂದ ಕೇಳೋದಕ್ಕಾಗಲ್ಲ, ನಾನು ಮನೇಲಿದ್ದೆ, ಅದಕ್ಕೆ ಇಲ್ಲಿ ಮಕ್ಳ ಹತ್ರ ಇದ್ರೂ ನನಗೂ ಟೈಮ್ ಪಾಸ್ ಆಗುತ್ತೆ, ನನ್ನ ಮೈಂಡು ರಿಲೀಫ್ ಆಗುತ್ತೆ, ನಾನು ಹೋಗ್ತೀನಿ ಅಂತ ಹೇಳಿ ಹೊರಡ್ತಾನೆ. ಅದೇ ಟೈಮ್ಗೆ ಈ ಕಡೆ ಸೂರ್ಯನು ಕೂಡ ಸರಿ ಅಪ್ಪ ನಾನು ಹೊಡ್ತೀನಿ ಅಂತ ಹೇಳಿ ಹೊಡ್ತಾ ಇರಬೇಕಾದ್ರೆ, ಅಪ್ಪ ಇರಪ್ಪ ನಿಂದು ಮಾತ್ರೆ ಎಲ್ಲ ಮರ್ತೋಗ್ಬಿಟ್ಟಿದ್ಯಾ, ಇರು ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಮತ್ತೆ ಮಾತ್ರೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾನೆ. ಅಲ್ಲಪ್ಪ ನೀನು ಹೋಗೋ ತನಕ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಿರ್ತಾನೆ. ನೀನು ಯಾಕೋ ನಾನು 50 ರೂಪಾಯಿಗೋಸ್ಕರ ನೀನು ಯಾಕೋ 100 ರೂಪಾಯಿ ಕಳ್ಕೊತೀಯ, ನಾನು ಆರಾಮಾಗಿ ನಾನು ಚಿಕ್ಕ ಹುಡುಗ ಅಲ್ಲ, ನಾನು ಆರಾಮಾಗಿ ಹೋಗಿ ಆರಾಮಾಗಿ ಬರ್ತೀನಿ, ನೀನು ಆರಾಮಾಗಿ ಹೋಗು ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಈ ಕಡೆ ರೋಹಿಣಿ ಕೂಡ ಆಟೋದಲ್ಲಿ ಬರ್ತಾಳೆ, ಮಗುನ ಇಳಿಸ್ಕೊತಾ ಇರ್ತಾಳೆ. ಅದನ್ನ ನೋಡಿ ಈ ಕಡೆ ಕೃಷಿ ಅಮ್ಮ ಸೂರ್ಯ ಮಾಮ ಇಲ್ಲೇ ಇದ್ದಾರೆ ಅಂತ ಹೇಳಿ ಕೂಡ ಅವನು ಹೇಳ್ತಾನೆ, ಅಯ್ಯೋ ಸೂರ್ಯ ಯಾಕೆ ಇಲ್ಲಿ ಬಂದಿದ್ದಾನೆ, ನಮ್ಮ ಮಾವನು ಕೂಡ ಇಲ್ಲೇ ಹೋಗ್ತಿದ್ರು ಅಂತ ಹೇಳ್ಬಿಟ್ಟು ಅವಳು ತುಂಬ ಟೆನ್ಷನ್ ಆಗ್ತಾಳೆ, ತುಂಬ ಗಾಬರಿ ಆಗ್ತಾಳೆ. ಸಡನ್ನಾಗಿ ಆಟೋ ಒಳಗೆ ಕೂರಿಸ್ಕೊಬಿಡ್ತಾಳೆ. ಅಣ್ಣ ಇವಾಗ ಹೋದ್ರಲ್ಲ ಅವರು ನಮ್ಮ ಅಪ್ಪ, ಅವರಿಗೆ ರಿಟೈರ್ಡ್ ಆಗಿದೆ, ಆದರೂ ಕೂಡ ಹೇಳಿಲ್ಲ, ಹಂಗೆ ಸುಮ್ಮನೆ ಕೆಲ್ಸಕ್ಕೆ ಬಂದಿದ್ದಾರೆ, ಅವರಿಗೆ BP ಶುಗರ್ ಎಲ್ಲನೂ ಇದೆ, ಟೈಮಿಗೆ ಟ್ಯಾಬ್ಲೆಟ್ ತೊಗೊತಾರೆ ಅಲ್ವ ಅಂತ ಕೇಳಬೇಕು, ನೀವು ಅವಾಗ ಕೇಳ್ಕೊತಾರೆ, ನೀವು ಫೋನ್ ನಂಬರ್ ಕೊಡಿ, ಏನಾದರೂ ಎಮರ್ಜೆನ್ಸಿ ಇದ್ದರೆ ನಿಮಗೆ ಫೋನ್ ಮಾಡ್ತಿರ್ತೀನಿ, ನಾನು ಅವಾಗ ವಿಚಾರಿಸ್ತಿರ್ತೀನಿ ನಮ್ಮ ಅಪ್ಪನ ಬಗ್ಗೆ ಅಂತ ಹೇಳಿದಾಗ, ಸೆಕ್ಯೂರಿಟಿ ಹತ್ರ ಇಸ್ಕೊಂಡು ಅವ್ರ ನಂಬರ್ ಇಸ್ಕೊಂಡು ಅವನು ಕೂಡ ಅವ್ರ ಹತ್ರ ಮಾತಾಡ್ತಾ ಇರ್ತಾನೆ ಇದ್ರ ಬಗ್ಗೆ ಎಲ್ಲ. ಈ ಕಡೆ ರೋಹಿಣಿಗೆ ಇವನೇ ಇಲ್ಲಿಗೆ ಬಂದಿದ್ದಾನೆ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ, ಈ ಕಡೆ ರೋಹಿಣಿಯನ್ನು ಸೂರ್ಯ ನೋಡಿದೆ, ಅವನು ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಕೃಷ್ ಬಾ ಆಯಿತು ಹೋಗೋಣ ಸ್ಕೂಲ್ ಹತ್ರ ಅಂತ ಹೇಳ್ಬಿಟ್ಟು ಕೃಷ್ಣಗೆ ಆಟೋದಿಂದ ಇಳಿಸ್ಕೊಂಡು ಅವಳು ಸ್ಕೂಲ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಗೇಟ್ ಹತ್ರ ಸೆಕ್ಯೂರಿಟಿ ಇರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ಇವಾಗ ಹೋದ್ರಲ್ಲ ಅವರು ಮೇಲ್ಗಡೆ ಹೋಗ್ತಿದಾರಲ್ಲ, ಅವ್ರು ಏನಕ್ಕೆ ಇಲ್ಲಿಗೆ ಬಂದಿದ್ದಾರೆ, ಏನಕ್ಕೆ ಸ್ಕೂಲ್ ಒಳಗೆ ಹೋಗ್ತಿದ್ದಾರೆ ಅಂತ ಕೇಳಿದಾಗ, ಏನಿಲ್ಲ ಅವರು ಅಕೌಂಟೆಂಟ್ ಆಗಿ ವಾರದಲ್ಲಿ 2-3 ದಿನ ಬರ್ತಾ ಇರ್ತಾರೆ ಅಮ್ಮ, ಅವರು ಇಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಸೆಕ್ಯೂರಿಟಿ ಹೇಳಿದಾಗ, ಈ ಕಡೆ ರೋಹಿಣಿಗೆ ತುಂಬ ಶಾಕ್ ಆಗ್ತಾಳೆ, ಏನು ನಮ್ಮ ಮಾವ ಇಲ್ಲಿ ಕೆಲ್ಸಕ್ಕೆ ಮಾಡೋಕ್ಕೆ ಬಂದಿದ್ದಾರಾ, ಏನು ವಿಷಯ, ಏನು ಮನೆಯವ್ರು ಯಾರು ನನಗೇನು ಹೇಳೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ತುಂಬ ಶಾಕ್ ಆಗ್ತಾಳೆ. ಈ ಕಡೆ ಕಿರ್ಷ್ಗೆ ಬಂದ್ಬಿಟ್ಟು, ಇವತ್ತು ನೀನು ಸ್ಕೂಲಿಗೆ ಹೋಗೋದು ಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅಮ್ಮ ನನ್ನ ಫ್ರೆಂಡು ಬರ್ಡೇ ಇದೆ ನಾನು ಹೋಗಲೇಬೇಕು ಅಂತ ಹೇಳಿದಾಗ, ಹಠ ಮಾಡಿಸ್ಕೊಂಡು ಅವಳು ಕೂಡ ಕರ್ಕೊಂಡು ಬರ್ತಾಳೆ ಮನೆಗೆ. ರಿಟರ್ನ್ ಕರ್ಕೊಂಡು ಬಂದಾಗ ಅವನು ಕೋಪದಿಂದ ಹೋಗ್ಬಿಟ್ಟು ರೂಮ್ ಬಾಗ್ಲು ಹಾಕ್ಕೊತಾನೆ. ಯಾಕೆ ಮಗುನ ಕರ್ಕೊಂಡು ಬಂದೆ ಅಂತ ಹೇಳಿ ಅವ್ರ ಅಮ್ಮ ಕೇಳ್ತಿರ್ಬೇಕಾದ್ರೆ, ಮಗುಗೇನಾದರೂ ಹೊಡೆದೇನೆ ಅಂತ ಕೇಳ್ತಿರ್ಬೇಕಾದ್ರೆ, ನಾನೇನು ರಾಕ್ಷಸಿನ ಅಮ್ಮ, ಯಾವಾಗ ನೋಡೋದು ನನ್ನ ಮೇಲೆ ಕೂಗಾಡ್ತಾನೆ ಇರ್ತಿಲ್ಲ, ನನಗೇನು ಪ್ರೀತಿ ಕಾಳಜಿ ಏನು ಇಲ್ವಾ ಅವನ ಮೇಲೆ ಅಂತ ಹೇಳ್ತಿರ್ಬೇಕಾದ್ರೆ, ಯಮತೀಂತ ಕರ್ಕೊಂಡು ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ, ನಮ್ಮ ಮಾವ ಅದೇ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದಾರೆ ಅಕೌಂಟೆಂಟ್ ಆಗಿಬಿಟ್ಟು, ಅವರು ಕೂಡ ವಾರದಲ್ಲಿ 2-3 ದಿನ ಬರ್ತಾ ಇರ್ತಾರೆ, ಅದಕ್ಕೇ ಇವತ್ತು ಬುಧವಾರ ಆಗಿತ್ತು, ಇನ್ನು ಪ್ರತಿ ಸಲ ಬುಧವಾರ ಬಂದಾಗಲೆಲ್ಲ ನಾನು ಅವನಿಗೆ ಸ್ಕೂಲಿಗೆ ಕಳಿಸಲ್ಲ ಅಂತೇಳಿ ರೋಹಿಣಿ ಹೇಳ್ತಿರ್ಬೇಕಾದ್ರೆ, ಏನೇ ಹೇಳ್ತಿದ್ಯಾ ನೀನು ಇವಾಗ ಹಿಂಗೆ ಹೇಳ್ತೀಯ, ಮಾಮೂಲಿ ಕ್ಲಾಸಲ್ಲಿ ಇದ್ದಾಗ ಸರಿ ಆಯಿತು, ಎಕ್ಸಾಮ್ ಟೈಮಲ್ಲಿ ಇದ್ದಾಗ ಏನೇ ಮಾಡ್ತೀಯ ಅಂತ ಕೇಳಿದಾಗ,
ಅಯ್ಯೋ ಏನೋ ಒಂದು ಯೋಚನೆ ಮಾಡ್ತೀನಿ ಬಿಡಮ್ಮ, ಸದ್ಯಕ್ಕೆ ಇವತ್ತು ಅವ್ನು ಸ್ಕೂಲಿಗೆ ಹೋಗೋದು ಬೇಡ, ಅದಕ್ಕೆ ಅವನ್ನ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಿರ್ತಾರೆ. ಪ್ರತಿ ಸಲ ಯಾಕೆ ಈ ವಿಷಯ ಮುಚ್ಚಿಡ್ತೀಯ, ನಿಮ್ಮ ಮಾವನ ಹತ್ರ ಆದರೂ ನಿಜ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ, ನಾನು ಯಾಕಮ್ಮ ನಿಜ ಹೇಳಿ, ನನಗೆ ಹಣೆ ಬರ ಹೇಳು, ನೀನು ಮಾಡಿರೋ ತಪ್ಪಿಗೆ ನಾನಿಲ್ಲ ಅನುಭವಿಸ್ತಾ ಇದ್ದೀನಿ, ಪ್ರತಿ ಸಲನೂ ನಾನು ನಕ್ಕದಲ್ಲೇ ಬದುಕ್ತಾ ಇದ್ದೀನಿ ಮದುವೆ ಆದಾಗ, ನನ್ನ ಕೈಲಂತೂ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಮನೆಯವ್ರಿಗಾದ್ರೂ ನಿಜ ಹೇಳು ಅಂತ ಹೇಳಿ, ಎಷ್ಟು ದಿನ ಅಂತ ನಿಜ ತಡ್ಕೊಂತ ಹೇಳು. ನೋಡು, ಒಂದು ಹುಡುಗಿ ಬಸ್ರಿ ಆದರೆ ಅದನ್ನು ತಡೆಯೋದಕ್ಕೆ ಯಾರು ಅಂದರೆ ಅದನ್ನು ಮುಚ್ಚಿಕ್ಕಾಗಲ್ಲ. ಹಂಗೆ ಯಾವ ಪ್ರತಿ ಸಲನೂ ಹೆಣ್ಮಕ್ಳು ವಿಷಯನ ಸುಳ್ಳನ್ನೆಲ್ಲ ಮುಚ್ಚಿಕ್ಕಾಗಲ್ಲ ಕಣೆ, ನಾನು ಅನುಭವದ ಮಾತು ಹೇಳ್ತಾ ಇದ್ದೀನಿ, ನಿಜ ಹೇಳಿಬಿಡು ಅಂತ ಹೇಳಿದಾಗ, ಅಲ್ಲಮ್ಮ ಬರೀ ನಾನು ನಮ್ಮ ಅತ್ತೆ ಬಗ್ಗೆ ಗೊತ್ತಾ, ನಾನು ಮದುವೆ ಆದಮೇಲಿಂದ ಇರೋ ನಿಜ ಎಲ್ಲ ಹೇಳಬೇಕು ಅಂತೇಳಿ ನಮ್ಮ ಅತ್ತೆ ಹತ್ರ ಅಂದ್ಕೊಂಡೆ, ಅವ್ರು ಆಡ್ತಿರೋದು ನೋಡಿದ್ರೆ ನನಗೆ ಭಯ ಆಗ್ತಿದೆಮ್ಮ, ಪ್ರತಿ ಸಲ ನಾನು ಭಯದಲ್ಲೇ ಬದುಕ್ತಿದ್ದೀನಿ ಅವ್ರು ನೋಡಿದಾಗೆಲ್ಲ. ಅಲ್ಲಿ ಮೀನತ್ತಮ್ಮ 1,00,000 ಕದ್ದ ಅಂತ ಹೇಳ್ಬಿಟ್ಟು ಅವತ್ತು ದೇವಸ್ಥಾನ ಮುಂದೆ ಎಲ್ಲರ ಮುಂದೆ ಚಪ್ಪಲಿ ಹೊಡೆದ್ರು. ಅಂಥದ್ರಲ್ಲಿ ನಾನು ಈ ವಿಷಯ ಇಂಥ ದೊಡ್ಡ ವಿಷಯ ಮುಚ್ಚಿಟ್ಟಿದ್ದೀನಿ ಅಂತ ಗೊತ್ತಾರೆ, ಅವ್ರು ನನ್ನ ಸಾಯಿಸಿ ಬಿಡ್ತಾರೆ, ನಾನು ಇದ್ರು ಒಂದೇ ಬದುಕಿದ್ರು ಒಂದೇ ಗೊತ್ತಾ. ಆ ನರಕದಲ್ಲಿ ನಾನು ಆ ಭಯದಿಂದ ಅವ್ರ ಹತ್ರ ನಾನು ಯಾವ ನಿಜನೂ ಹೇಳೋದಕ್ಕೆ ಇಂದು ಮುಂದೆ ಯೋಚನೆ ಮಾಡ್ತಿದ್ದೀನಿ ಗೊತ್ತಾ. ಎಲ್ಲ ವಿಷಯನೂ ಎಲ್ಲ ಪ್ರತಿಯೊಂದಕ್ಕೂ ಒಂದೊಂದಕ್ಕೂ ಸುಳ್ಳು ಮುಚ್ಚಿಕೆ ನನಗಂತೂ ಸಾಕಾಗ್ಬಿಟ್ಟಿದೆ. ಸುಮ್ಮನೆ ಇರಮ್ಮ, ನೀನು ನನಗೆ ಹೇಳಿದ ಮಾತು ಕೇಳು ಅಷ್ಟೇ, ಪದೇ ನೀನು ಹಿಂಗೆ ಮಾಡು ಅಂತ ನನಗೆ ಬುದ್ಧಿ ಹೇಳೋದಕ್ಕೆ ಬರಬೇಡ. ನಾನು ಇವಾಗ ಮಾಡ್ತಿರೋದು ನನಗೆ ಕರೆಕ್ಟಾಗಿದೆ ಅಂತ ನನಗೆ ಅನಿಸ್ತಿದೆ, ನಾನು ಹೋಗ್ತಿರೋ ದಾರಿ ಸರಿ ಇದೆ ಅಂತ ಅನಿಸ್ತಿದೆ. ಕೃಷ್ಣ ನಾನು ಹೇಗೆ ಬೆಳೆಸಬೇಕು, ಹೆಂಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತು ಅಂತ ಹೇಳ್ತಾ ಇರ್ತಾಳೆ. ನಿನಗೆ ಪ್ರತಿ ಸಲ ಹೇಳ್ತಿದ್ದೀನಿ ಅಂತಾರೆ, ಬಾಗಿಲು ಮುಚ್ಚಿ ಒಳಗಡೆ ಇರು ಅಂತ, ಯಾಕೆ ಬಾಗಿಲು ತಗೊಂಡಿರ್ತೀಯ ಅಂತ ಕೇಳಿದಾಗ, ಯಾಕೆ ನಮ್ಮನ್ನ ಹಿಂಗೆ ಸಾಯಿಸ್ತೆ ನೀನು, ನಮ್ಮನ್ನ ಒಳ್ಳೆ ಸಾಯಿಸ್ಬಿಡು ಒಂದೇ ಸಲ, ಪ್ರತಿ ಸಲನೂ ಬಾಗಿಲು ಹಾಕ್ಕೋಬೇಡ, ಅದು ಮಾಡಬೇಡ ಇದು ಮಾಡಬೇಡ ಯಾಕೆ ಹಂಗಂತೆ ಅಂದರೆ, ನಾನು ಆ ನರಕದಲ್ಲಿ ಇದ್ದೀನಿ ಅಮ್ಮ, ನಾನು ಆ ಕಷ್ಟದಲ್ಲಿ ಇದ್ದೀನಿ. ನೀನು ಯಾರಾದರೂ ರೋಡಲ್ಲಿ ನೋಡಿ ಅಕಸ್ಮಾತ್ ಸೂರ್ಯ ಮೀನಿಗೆ ಯಾರಾದರೂ ನೋಡಿದ್ರೆ ಏನು ಮಾಡಲಿ ಹೇಳು ನಾನು ಅಂತ ಹೇಳಿ ರೋಹಿಣಿ ಹೇಳ್ತಿರ್ಬೇಕಾದ್ರೆ, ನಿಂಗೆ ಅಷ್ಟೊಂದು ಕಷ್ಟ ಆಯಿತು ನಿಜ ಹೇಳು ಅಂತ ನಾನು ಹಿಂಗೆ ಹೇಳ್ತಿಲ್ವಾ ಅಂತ ಹೇಳ್ತಾರೆ. ನೀನು ಪದೇ ಹೇಳಕ್ಕೆ ಹೋಗ್ಬರ್ಬೇಡ, ನೀನು ನಿಜ ಹೇಳು ಸರ್, ಏನು ನನ್ನ ಲೈಫಲ್ಲಿ ಏನು ನಡೀತಿದೆ ಅದು ನನಗೆ ಮಾತ್ರ ಗೊತ್ತು, ನೀನು ಸುಮ್ಮನೆ ಇರು ಅಂತ ಹೇಳ್ತಿರ್ಬೇಕಾದ್ರೆ, ಅವಳಿಗೆ ಅದೇ ಟೈಮ್ಗೆ ಈ ಕಡೆ ಮನೋಜು ಕೂಡ ಫೋನ್ ಮಾಡ್ತಾರೆ. ಅಮ್ಮ ಮನೋಜ್ ಅವ್ರು ಫೋನ್ ಮಾಡ್ತಿದ್ದಾರೆ, ನೀನೇನು ಮಾತಾಡ್ತೀವಿ ಸುಮ್ಮನೆ ಇರು ಅಂತ ಹೇಳಿ. ಈ ಕಡೆ ಮನೋಜು ಕೂಡ ಹೇಳ್ತಿರ್ತಾರೆ, ಒಂದು ಬಿಲ್ಡಿಂಗ್ ನೋಡಿದ್ದೀವಿ ಅದಕ್ಕೆ ನೋಡಬೇಕು ಬಾ ಅಂತ ಹೇಳ್ಬಿಟ್ಟು ಲೊಕೇಶನ್ ಶೇರ್ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಮನೋಜ್ ಅವರು, ನೀವು ನನಗೆ ಲೊಕೇಶನ್ ಶೇರ್ ಮಾಡಿ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಮನೋಜ್ ಅವರು ಒಂದು ಹೊಸ ಮನೆ ನೋಡೋಕ್ಕೆ ಕರೀತಿದ್ದಾರೆ, ನಾನು ಹೋಗ್ತಾ ಇದ್ದೀನಿ, ನೀನು ಸ್ಕೂಲಿಗೆ ಕಳಿಸ್ಬೇಡ ಈ ಕಡೆ ನಾನು ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀನಿ ನೀನು ನನ್ನ ಅಮ್ಮಂಗೆ ಬಾಯಿ ಹೇಳಲ್ವಾ ಅಂತೇಳಿ ರೋಹಿಣಿ ಕೇಳ್ತಿರ್ಬೇಕಾದ್ರೆ, ಇಲ್ಲಮ್ಮ ನಾನು ಬಾಗಿಲು ತೆಗಿಲ್ಲ, ನಿನ್ನ ಹತ್ರ ಮಾತಾಡಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಅಮ್ಮ ನೀನು ಏನಾದರೂ ಸಮಾಧಾನ ಮಾಡೋದು, ನಾನು ಇಲ್ಲಿಂದ ಹೊಡ್ತೀನಿ, ನಂಗೆ ಟೈಮ್ ಆಗುತ್ತೆ, ಆಮೇಲೆ ಡೌಟ್ ಬರುತ್ತೆ ಮನೋಜ್ ಅವರಿಗೆ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ರೋಹಿಣಿ ಕೂಡ ಹೋದ್ಮೇಲಿಂದ ಈ ಕಡೆ ಮನೋಜ ಕೂಡ ಮನೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ನ ಫ್ರೆಂಡ್ ಜೊತೆ ದೊಡ್ಡ ಬಂಗ್ಲೆ ನೋಡೋದಕ್ಕೆ ಅಂತ ಹೇಳಿ ಬರ್ತಾರೆ. ಅದನ್ನು ನೋಡ್ಬಿಟ್ಟು ಈ ಕಡೆ ಮನೋಜ ಇದು ಮನೇನ ಬಂಗ್ಲೆನ ಇಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಫ್ರೆಂಡ್ ಇದನ್ನು ಇಷ್ಟು ಚೆನ್ನಾಗಿದೆ ಅಲ್ವಾ, ಮನೆ ಸಖತ್ತಾಗಿದೆ ಅಲ್ವಾ ಅಂತೇಳಿ ಫ್ರೆಂಡು ಕೂಡ ಕೇಳ್ತಿರ್ಬೇಕಾದ್ರೆ, ಚೆನ್ನಾಗಿದೆ, ಇದೇನಾದರೂ ಕೂಡು ಬಂದರೆ ನಮಗಂತೂ ನಿಂಗೆ ಲಾಟ್ರಿನೇ ಬಿಡು ಅಂತ ಹೇಳ್ತಿರ್ಬೇಕಾದ್ರೆ, ಅದೇ ಟೈಮ್ಗೆ ಅಲ್ಲಿ ಮನೆ ಓನರು ಕೂಡ ಬರ್ತಾರೆ. ಹಾಯ್ ಮನೋಜ್ ಅವರೇ, ನಾನು ಈ ಮನೆ ಓನರು ಅಂತೇಳಿ ಅವರು ಕೂಡ ಹೇಳ್ತಾರೆ. ಸರ್ ಹಾಯ್ ಸರ್ ಅಂತ ಹೇಳ್ತಾರೆ. ನಿಮಗೆ ಈ ಮನೆ ಕೊಡಬೇಕಂತ ನಾನು ತುಂಬ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಯಾಕಂದರೆ ನಿಮ್ಮದು ಕೂಡು ಕುಟುಂಬ ಅಂತ ಕೇಳ್ಪಟ್ಟೆ, ನನಗೆ ಆಲ್ರೆಡಿ ಮ್ಯಾರೇಜ್ ಆಗಿದೆ ಅಂತ ನನಗೂ ಕೇಳ್ಪಟ್ಟೆ, ಅದಕ್ಕೆ ಈ ಮನೆ ನಿಮಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವಿಬ್ಬರು ಡಿಸ್ಕಷನ್ ಮಾಡಿದ್ದೀವಿ. ನೋಡಿ ನಿಮಗೆ ಮನೆ ಇಷ್ಟ ಆಯಿತು ಅಂದರೆ ಏನಾದರೂ ಡಿಸ್ಕಷನ್ ಮಾಡೋಣ, ಎಷ್ಟು ಕೊಡಬೇಕು ಏನು ಅಂತ ಹೇಳ್ಬಿಟ್ಟು ನಿಮಗೆ ಸಿಗಲಿ ಅಂತ ನಾನು ಕೂಡ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಓನರು ಕೂಡ ಚೆನ್ನಾಗೇ ಮಾತಾಡ್ತಾರೆ. ಇದು ನನ್ನ ಹೆಂಡತಿ ಕೂಡ ಬರಬೇಕು ಸರ್, ನನ್ನ ಹೆಂಡತಿ ಬಂದಮೇಲೆ ಓಕೆ ಮಾಡಿದ್ರೆ ನಾನು ಈ ಮನೆ ತೊಗೊತೀನಿ ಅಂತ ಹೇಳಿದಾಗ, ಅದೇ ಟೈಮ್ಗೆ ಈ ಕಡೆ ರೋಹಿಣಿ ಕೂಡ ಬರ್ತಾಳೆ. ರೋಹಿಣಿನೂ ಕೂಡ ಪರಿಚಯ ಮಾಡಿಕೊಡ್ತಾನೆ ಈ ಕಡೆ ಮನೋಜನು ಕೂಡ. ಸರಿ ಆಯಿತು, ಇಬ್ಬರೂ ಬಂದಿದ್ದೀರಲ್ಲ, ಒಟ್ಟಿಗೆ ಮನೆ ನೋಡೋಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಓನರು ಕೂಡ ಮನೆ ಒಳಗಡೆ ಕರ್ಕೊಂಡೋಗಿ ಮನೆಯೆಲ್ಲ ತೋರಿಸ್ತಾ ಇರ್ತಾರೆ. ಮನೆ ನೋಡಿ ಈ ಕಡೆ ಮನೋಜ್ ಮತ್ತು ರೋಹಿಣಿಗೆ ತುಂಬ ಇಷ್ಟ ಆಗ್ತಿರುತ್ತೆ, ಇಬ್ಬರೂ ಕೂಡ ಇಷ್ಟಪಡೋ ಥರ ನೋಡ್ತಾ ಇರ್ತಾರೆ. ಅವರು ಕೂಡ ಇದೆಲ್ಲ ಹಾಲು, ಇದೆಲ್ಲ ಕಿಚನ್ಗೆ ವಾರ್ಡ್ರೋಬ್ ಇದೆ, ಆಮೇಲಿಂದ ಕಿಚನ್ ಸ್ಟೋರೇಜ್ ಎಲ್ಲ ಇದೆ ಅಂತೇಳಿ ಹೇಳ್ತಿರ್ತಾರೆ. ಇದು ನೋಡಿದ್ರೆ ಇದು ದೊಡ್ಡ ಹಾಲು, ಲಿವಿಂಗ್ ಏರಿಯಾ ಅಂತೇಳಿ ಅವರು ಕೂಡ ತೋರಿಸ್ತಾ ಇರ್ತಾರೆ. ಬನ್ನಿ ಸ್ಟೆಪ್ಸ್ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ಬರೂ ಕೂಡ ಸ್ಟೆಪ್ಸ್ ಮೇಲೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನು ಕೂಡ ಇನ್ನೊಂದು ಸ್ಟೆಪ್ಸ್ ಫಸ್ಟ್ ಫ್ಲೋರಲ್ಲಿ ಇದು ಒಂದು ದೊಡ್ಡ ಹಾಲು ಅಂತೇಳಿ ಅವರು ಕೂಡ ತೋರಿಸ್ತಾ ಇರ್ತಾರೆ. ನೆಕ್ಸ್ಟ್ ಇದು ಬಂದುಬಿಟ್ಟು ರೂಮು, ಇದು ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ, ಎಲ್ಲನೂ ಇದೆ, ಮತ್ತು ಕ್ಲಾತ್ ಸೆಟ್ ಇದೆ, ಎಲ್ಲನೂ ಇದೆ ಅಂತ ಅವರು ಕೂಡ ತೋರಿಸ್ತಾ ಇರಬೇಕಾದ್ರೆ ಮನೋಜ್ಗೆ ಮತ್ತು ಈ ಕಡೆ ರೋಹಿಣಿಗೆ ತುಂಬ ಇಷ್ಟ ಆಗ್ತಿರುತ್ತೆ ಈ ಮನೇನ. ಅವರು ಕೂಡ ಅವ್ರು ಅಂದ್ಕೊಂಡಂಗೆ ಎಲ್ಲ ಮನೆಯೂ ಇದೆ ಅಂತ ಅಂದ್ಕೊಂಡು ಅವರು ಕೂಡ ಈ ಕಡೆ ಎಲ್ಲನೂ ಮನೆ ನೋಡ್ತಾ ಇರ್ತಾರೆ. ಅವರು ಕೂಡ ಜಿಮ್ ಏರಿಯಾ ತೋರಿಸ್ಬಿಟ್ಟು ಜಿಮ್ನೇ ತುಂಬ ಚೆನ್ನಾಗಿದೆ ಈ ಮನೆ ಎಲ್ಲ ಅಂತೇಳಿ ಮನೋಜ್ ಕೂಡ ಹೇಳ್ತಿರ್ತಾರೆ. ನೋಡಿ ನಿಮಗೆ ಬೇಜಾರಾದಾಗ ಇಲ್ಲಿ ಬಂದುಬಿಟ್ಟು ಗೇಮ್ಸ್ ಆಡ್ಬೋದು, ಇದೆಲ್ಲ ಬಾಲ್ಕನಿ ಥರ ಅಂತೇಳಿ ಅವರು ಕೂಡ ಮನೆ ಎಲ್ಲ ತೋರಿಸ್ತಾ ಇರಬೇಕಾದ್ರೆ
ನಮಗಂತೂ ನಾನು ಅಂದ್ಕೊಂಡಂಗೆ ಮನೆ ಇದೆ ಅಂತ ಹೇಳ್ಬಿಟ್ಟು ಮನೋಜು ಕೂಡ ಓನರ್ಗೆ ಹೇಳ್ತಾ ಇರ್ತಾರೆ. ಸರಿ ಆಯಿತು ಬನ್ನಿ ಸರ್, ಇಷ್ಟೇ ಅಲ್ಲ ಇನ್ನೂ ನಿಮಗೆ ಹೋಮ್ ಥಿಯೇಟರ್ ಎಲ್ಲ ಇದೆ, ಅಲ್ಲೂ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಮ್ ಥಿಯೇಟರಿಗೆ ಕರ್ಕೊಂಡು ಹೋಗ್ತಾರೆ. ಅವರು ಕೂಡ ಈ ಕಡೆ ಮನೋಜಿಂದನೂ ನಾವೇನೊಂದು ಥಿಯೇಟರಿಗೆ ಹೋಗೋದೇ ಬೇಡ ರೋಹಿಣಿ, ಇದೆ ಮನೆ ಸಖತ್ತಾಗಿದೆ, ಇಲ್ಲೇ ಇಲ್ಲೇ ಥಿಯೇಟರ್ ಇದೆ ಅಂತ ಹೇಳಿದಾಗ ಇಲ್ಲಿ ಬಾರ್ ಕೌಂಟರ್ಗೆ ಅಂತೇಳಿ ಕರ್ಕೊಂಬರ್ತಾರೆ. ಬಾರ್ ಕೌಂಟರು ಎಲ್ಲೂ ಹೋಗೋದು ಬೇಡ ಸರ್, ಇಲ್ಲೇ ಇದೆ ಅಂತೇಳಿ ಅವ್ರ ಫ್ರೆಂಡ್ ಕೂಡ ಹೇಳ್ತಾ ಇರ್ತಾನೆ. ರೋಹಿಣಿ ಬಾರ್ಗೆ ಹೋಗೋದು ಬೇಡ, ಇಲ್ಲೇ ಇರುತ್ತೆ ಅಲ್ವಾ ಅಂತ ಹೇಳಿದಾಗ ಏನು ಹೇಳ್ತಿದ್ದೀರಮ್ಮ, ನೀವೇನಾದರೂ ಬಾರಲ್ಲೇ ಇರ್ತೀನಿ ಅಂತಂದರೆ ನಿಮಗೆ ರೂಮಿಂದ ಆಚೆ ಕಳಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಕೂಡ ಹೇಳ್ತಾ ಇರ್ತಾಳೆ. ಮನೆ ನಾವು ಅಂದ್ಕೊಂಡಂಗೆ ಇದೆ ಅಲ್ವಾ ಮನೋಜ್ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ನಾನು ಚಿಕ್ಕ ವಯಸ್ಸಿಂದ ಇದೇ ಥರ ಮನೇಲಿ ಇರಬೇಕು, ಇದೇ ಥರ ಲಕ್ಸುರಿಯಾಗಿ ಲೈಫ್ ಲೀಡ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಅಂತ ಹೇಳಿ ಮನೋಜ್ ಕೂಡ ಹೇಳ್ತಿರ್ತಾನೆ. ಎಷ್ಟಾಗುತ್ತೋ ಆದಷ್ಟು ಬೇಗ ಈ ಮನೆ ನಾವು ಬೇಗ ತೊಗೊಳ್ಳೋಣ ಅಂತೇಳಿ ಮನೋಜ್ ಕೂಡ ಹೇಳ್ತಾ ಇರ್ತಾನೆ. ಅಲ್ಲ ಅತ್ತೆ ಮಾವ ಏನಾದರೂ ಅಂದರೆ ಏನು ಮಾಡೋದು ಅಂತ ಕೇಳಿದಾಗ, ಅಯ್ಯೋ ಅವ್ರ ಮಾತು ಈ ಕಡೆ ಕೇಳು ಈ ಕಡೆ ಬಿಡು, ಅದ್ರ ಬಗ್ಗೆಲೆಲ್ಲ ನೀನು ತಲೆ ಕೆಡ್ಸ್ಕೊಬೇಡ, ಅದು ತೊಗೊತಿರೋದು ನಾವು ಇರೋದು ನಾವು, ನಾನೇ ರಾಜ ನೀನೇ ರಾಣಿ, ಇದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಕುತ್ಕೊಂಡು ಎಲ್ಲರೂ ಸೆಟ್ಲ್ಮೆಂಟ್ ಮಾತಾಡೋಣ ಅಂತ ಹೇಳಿ ಬಂದಿರ್ತಾರೆ. ಅವರು ಕೂಡ ಹೇಳ್ತಾರೆ ಈ ಮನೆಗೆ ಇವಾಗ 3 ಕೋಟಿ ಇದೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, 3 ಕೋಟಿ ಬೇರೆಯವರಾದರೆ 5 ಕೋಟಿಗೆ ತೊಗೊಳಕ್ಕೆ ರೆಡಿ ಇದ್ದಾರೆ, ನೀವೇನೋ ಮಾತಾಡಿ 3 ಕೋಟಿಗೆ ಏನೋ ಮಾತಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀರಾ. ಸರಿ ಆಯಿತು ನಿಮ್ಮದು ಎಷ್ಟು ಅಂತ. ಸರ್ 5 ಕೋಟಿಗೆಲ್ಲ ಹೋಗೋಕ್ಕೆ ಹೋಗ್ಬಿಡಿ, ಸದ್ಯಕ್ಕೆ ನನಗೆ 3 ಕೋಟಿ ಕೊಡೋಷ್ಟು ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೆ ನಾನು ಆದಷ್ಟು ಬೇಗ ಅದನ್ನೆಲ್ಲ ಲೋನ್ ಪ್ರಕಾರ ನಾನು ತೊಗೊಂಡು ತೀರಿಸ್ಕೊತೀನಿ. ನಾನು ನಿಮಗೆ ಆದಷ್ಟು ಒಂದು ಎಷ್ಟು ಕೊಟ್ಟರೆ ಅಡ್ವಾನ್ಸ್ ಸಾಕು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ನನಗೆ ಅಡ್ವಾನ್ಸ್ ಅಂತ ಹೇಳ್ಬಿಟ್ಟು ನೀವು ಒಂದು 50 ಲಕ್ಷ ಅಂತ ಕೇಳ್ತಾರೆ. ಸರ್ ನನ್ನ ಹತ್ರ 50 ಲಕ್ಷ ಕೊಡೋಷ್ಟು ಅಡ್ವಾನ್ಸ್ ಇಲ್ಲ, ಅಟ್ಲೀಸ್ಟ್ ನನಗೆ 35 ಲಕ್ಷ ಕೊಡೋಷ್ಟು ಇದೆ, ಅಡ್ಜಸ್ಟ್ ಮಾಡಿಕೊಡ್ತೀನಿ ಅಂತ ರೋಹಿಣಿ ಹೇಳ್ತಿರ್ಬೇಕಾದ್ರೆ, ಓ ಹೌದಾ, ಹಾಗಿದ್ರೆ ಒಂದು ಕೆಲಸ ಮಾಡಿ, ನೀವು ನನಗೆ ಆ ಟೋಕನ್ ಅಡ್ವಾನ್ಸ್ ಅಂತ ಹೇಳ್ಬಿಟ್ಟು 5 ಲಕ್ಷ ಕೊಡಿ, ಅದಾದಮೇಲಿಂದ ನೀವು ಸ್ವಲ್ಪ ದಿನ ಮನೆಯವ್ರಿಗೆಲ್ಲರೂ ಬಂದು ಇಲ್ಲಿ ಇದ್ಬಿಟ್ಟು ಹೋಗಿ, ಅದಾದಮೇಲಿಂದ ನಾನು ನಿಮಗೆ ಎಲ್ಲದಕ್ಕೂ ಅಗ್ರಿಮೆಂಟ್ ಮಾಡಿಕೊಡ್ತೀನಿ, ಅದಾದಮೇಲಿಂದ ನೀವು 35 ಲಕ್ಷ ಕೊಟ್ಟಾದ್ಮೇಲಿಂದ ಮತ್ತೆ ಇನ್ನೊಂದು ಅಗ್ರಿಮೆಂಟ್ ಮಾಡ್ಕೊಂಡು ಆಮೇಲೆ ಫುಲ್ ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂತೇಳಿ ಓನರ್ ಹೇಳಿದಾಗ, ಸರಿ ಆಯಿತು ಇದು ಎಲ್ಲ ನಮಗೆ ಇಷ್ಟ ಆಯಿತು, ನಾನು ಹಿಂಗೆ ಮಾಡ್ತೀನಿ ಅಂತೇಳಿ ಮನೋಜು ಕೂಡ ಒಪ್ಕೊತಾನೆ. ಈ ಕಡೆ ಹೋಗಬೇಕಾದ್ರೆ ಈ ಕಡೆ ರೋಹಿಣಿಗೆ ಓನರು ಕುಂಕುಮ ಕೊಡೋದಕ್ಕೆ ಅಂತ ಕರೆದಾಗ ಕುಂಕುಮ ಎಲ್ಲ ಕೊಟ್ಟು, ಸರಿ ಆಯಿತು ಆದಷ್ಟು ಬೇಗ ಈ ಮನೆ ತೊಗೊತೀನಿ, ಅಂದ್ಕೊಂಡಿದ್ದಂಗೆ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಓನರ್ ಕೂಡ ಅಂತಾರೆ. ಈ ಕಡೆ ಅವ್ರ ಫ್ರೆಂಡಿಗೆ ಬಂದುಬಿಟ್ಟು, ವಾವ್ ಈ ಮನೆ ಸಖತ್ತಾಗಿದೆ ಕೊಂಡು, ನಿನ್ನಿಂದನೇ ಈ ಮನೆ ನನಗೆ ಸಿಕ್ಕಿದ್ದು, ಆದಷ್ಟು ಬೇಗ ನಿನ್ನ ಟೋಕನ್ ಅಡ್ವಾನ್ಸ್ ನಿನಗೂ ಕೊಟ್ಬಿಡ್ತೀನಿ ಕೊಡೋ ಅಂತ ಹೇಳ್ಬಿಟ್ಟು ಮನೋಜ್ ಕೂಡ ಹೇಳ್ತಿರ್ತಾರೆ. ಸರಿ ಅಂತ ಅಲ್ಲೆಲ್ಲರೂ ಹೊಟ್ಟ ಮೇಲಿಂದ ಈ ಕಡೆ ಓನರ್ ಕೂಡ ಆಚೆ ಬಂದುಬಿಟ್ಟು ಅವರಿಬ್ಬರು ಕೂಡ ಈ ಕಡೆ ಆಚೆ ಬಂದುಬಿಟ್ಟು ಜೋರಾಗಿ ನಗ್ತಾ ಇರ್ತಾರೆ. ನಾವು ಅಂದ್ಕೊಂಡಂಗೆ ಇವರೊಬ್ಬರು ಬಕ್ಕ ಸಿಕ್ಕಿದ್ದಾರೆ, ಇವ್ರ ಹತ್ರ 5 ಲಕ್ಷ ಇಸ್ಕೊಂಡು ಆರಾಮಾಗಿ ನಾವು ಹೊರ್ಟೋಗ್ಬಿಡೋಣ ಇಲ್ಲಿಂದ, ಅವ್ರನ್ನ ಯಾಮರ್ಸೋಣ, ಈ ಮನೆ ಕೊಡೋದು ಬೇಡ ಅಂತೇಳಿ ಅಂದ್ಕೊತಾ ಇರ್ತಾರೆ. ಇಲ್ಲಿ ಚೌಟ್ರಿಲಿ ಅವಳಿಗೊಂದು ಈವೆಂಟ್ ಸಿಕ್ಕಿರುತ್ತೆ, ಅವಳಿಗೊಂದು ಡಿಸೈನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸಿಕ್ಕಿದಾಗ ಡೆಕೋರೇಷನ್ ಮಾಡೋಕ್ಕೆ ಸಿಕ್ಕಿರುತ್ತೆ. ಅದಕ್ಕೆ ಅವರು ನೀನು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ಯಾ ಮೀನಾ ಅಂತ ಹೇಳ್ಬಿಟ್ಟು ಅವರು ಮತ್ತೆ ಫುಲ್ ಸೆಟ್ಲ್ಮೆಂಟ್ ಎಲ್ಲ ಮಾಡಿರ್ತಾರೆ. ಸರಿ ನೀನೇನಾದರೂ ಡೆಕೋರೇಷನ್ ಮಾಡೋದಿದ್ರೆ ನನಗೆ ಹೇಳಿ ಅಂತ ಅಂದಾಗ, ಇಲ್ಲಮ್ಮ ಇದರಲ್ಲಿ ಇನ್ನೊಬ್ಬರು ಇದ್ದಾರೆ, ಅವರು ಆದಷ್ಟು ಬೇಗ ಅವರು ಯಾರಿಗೂ ಕೊಡೋದಿಲ್ಲ ಡೆಕೋರೇಷನ್ ಕೊಡೋದಕ್ಕೆ ಆರ್ಡರ್, ಅದೇನೋ ನಿನ್ನ ಲಕ್ಕು ಈ ಸಲ ಸಿಕ್ಕಿದೆ, ಮುಂದೆ ಸಿಗುತ್ತಾ ಇಲ್ವಾ ಅದು ನನಗೆ ಗೊತ್ತಿಲ್ಲ ಅಂತೇಳಿ ಈ ಕಡೆ ಮೀನಿಂಗ್ ಹೇಳ್ದಂಗೆ ಮೀನ ತುಂಬ ಬೇಜಾರು ಮಾಡ್ಕೊತಾಳೆ, ಏನು ಮಾಡೋದು ಅಂತ ಗೊತ್ತಾಗ್ತಿರಲ್ಲ. ಮೀನ ಮನೆಗೆ ಬಂದಾಗ ಈ ಕಡೆ ಸೂರ್ಯ ಕಾಣ್ತಿರಲ್ಲ, ಅದೇ ಟೈಮ್ಗೆ ಅವ್ರ ಮಾವಗೂ ಕೂಡ ಹೇಳ್ತಾರೆ, ಅವ್ರು ಯಾಕೋ ಕಾಣ್ತಿಲ್ಲ ಮಾವ ಇಲ್ಲಿ ಎಷ್ಟು ಅಂತ ಹೇಳಿದಾಗ, ಇಲ್ಲೇ ಎಲ್ಲೋ ಹೋಗಿರ್ತಾನೆ ಬಿಡಮ್ಮ ಅಂತೇಳಿ ಅವ್ರ ಮಾವನು ಕೂಡ ಅಂತಿರ್ತಾರೆ. ಇಲ್ಲ ಮಾವ ಸುಮಾರು ಸಲ ಫೋನ್ ಟ್ರೈ ಮಾಡ್ತೀನಿ ಸಿಗ್ತಿಲ್ಲ ಅಂತೇಳಿ ಹೇಳ್ತಾ ಇರ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತಾಯಿತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.